ಸ್ನೇಹಿತರೆ ನಮಸ್ಕಾರ. ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ. ಸ್ನೇಹಿತರೆ, ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ನ ಇವತ್ತಿನ ವಿಡಿಯೋ ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡಿದ ನಂತರ ಅದನ್ನು ಬಿಡುಗಡೆ ಮಾಡಬೇಕು ಅಂತಂದರೆ ಹೇಗೆ ಏನು ಅನ್ನೋದ್ರ ಬಗ್ಗೆ, ಮತ್ತು ಬಿಡುಗಡೆ ಮಾಡೋಕ್ಕೆ ಒಂದು ಈಸಿ ಮಾರ್ಗ ಒಂದು ಸಿಕ್ಕಿದೆ. ಆ ಈಸಿ ಮಾರ್ಗ ಯಾವುದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತಾಯಿದ್ವಿ. ಈ ಹಿಂದೇನೂ ಸಮೇತ ಫಿಲ್ಮ್ ಮಾರ್ಕೆಟಿಂಗ್ ಬಗ್ಗೆ, ಒಂದು ಡಿಸ್ಟ್ರಿಬ್ಯೂಟಿಂಗ್ ಬಗ್ಗೆ ನಾನು ಬಹಳಷ್ಟು ವೀಡಿಯೋಗಳನ್ನು ನಮ್ಮ ಚಾನಲಲ್ಲಿ ಮಾಡಿದ್ದೀನಿ. ಆದರೂ ಇವತ್ತಿನ ಈ ಸ್ಪೆಷಲ್ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ, ನಮ್ಮದು ಒಂದು ವಾಟ್ಸಪ್ ಗ್ರೂಪ್ ಇದೆ, ಕನ್ನಡ ಚಲನಚಿತ್ರ ರಂಗ ಅಂತೇಳಿ ಒಂದು ಗ್ರೂಪ್ ಇದೆ. ಆ ಗ್ರೂಪಲ್ಲಿ ನಮ್ಮ ಚಿತ್ರರಂಗದ ಬಹಳಷ್ಟು ಮಂದಿ ಸದಸ್ಯರು, ಅಂದರೆ ಟೆಕ್ನಿಷಿಯನ್ಸು, ಆರ್ಟಿಸ್ಟು ಇದ್ದಾರೆ, ಮತ್ತು ಬಹಳ ಪ್ರಮುಖ ನಿರ್ಮಾಪಕರುಗಳಿದ್ದಾರೆ. ಫಿಲ್ಮ್ ಚೇಂಬರ್ ಪ್ರೆಸಿಡೆಂಟ್ ಸಮೇತ ಆ ಗ್ರೂಪಲ್ಲಿದ್ದಾರೆ. ಡೈರೆಕ್ಟರ್ಸು, ಎಡಿಟರ್ಸು, ಕ್ಯಾಮ್ರಾಮೆನ್ಸು, ಪ್ರೊಡ್ಯೂಸರ್ಸು, ಪ್ರತಿಯೊಬ್ಬರು ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರೂ ಇದ್ದಾರೆ, ಪತ್ರಿಕಾ ಬರಹಗಾರರು ಎಲ್ಲರೂ ಇದ್ದಾರೆ. ಸೊ ಆ ಗ್ರೂಪಲ್ಲಿ ಹಿಂದೂಸ್ತಾನ್ ಪಿಕ್ಚರ್ಸ್ ಹುಬ್ಳಿ ಅದರ ಓನರ್ ಆದಂತಹ ಡಿ ಗೋವಿಂದರಾವ್ ಸರ್ ಅವರು ಒಂದು ಕೊಟೇಶನ್ನ ಕಟ್ಟಿದ್ರು, ಆ ಗ್ರೂಪಲ್ಲಿ ಹಾಕಿದ್ರು. ಗ್ರೂಪಲ್ಲಿ ಹಾಕಿದಾಗ ಬಹಳಷ್ಟು ನಿರ್ದೇಶಕರು, ನಿರ್ಮಾಪಕರು ಅವ್ರನ್ನ ಹೊಗಳಿ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಇವತ್ತು ಚಲನಚಿತ್ರ ನಿರ್ಮಾಣ ಮಾಡಿದ್ದಾದ ಮೇಲೆ ಬಿಡುಗಡೆ ಮಾಡಬೇಕು ಅಂತಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಅಂತೇಳಿ ಹೇಳ್ತಾ ಇರ್ತಾರೆ. ಹಾಗಾಗಿ ರಿಲೀಸ್ ಮಾಡೋಕ್ಕೆ ಬಹಳಷ್ಟು ಜನ ಭಯ ಪಡ್ತಾ ಇರ್ತಾರೆ. ಸೊ ನೀವು ಮಾಡ್ತಾ ಇರೋ ಈ ಸಹಕಾರ ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್ ಆಗಿದೆ. ದಯವಿಟ್ಟು ಇನ್ನೂ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ, ಎಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಸಿನಿಮಾ ರಿಲೀಸ್ ಮಾಡೋಕ್ಕೆ ಒಂದು ಸಹಕಾರ ಕೊಡಿ ಇದೇ ಬಜೆಟಲ್ಲಿ ಅಂತೇಳಿ ಹೇಳಿದರು. ಜೊತೆಗೆ ಅವರು ಗೋವಿಂದರಾವ್ ಸರ್ ತಮ್ಮ ಲೆಟ್ರೇಟ್ನಲ್ಲಿ ಪಿನ್ ಟು ಪಿನ್ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಪ್ರತಿಯೊಂದು ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದರು. ಅದು ಸಮೇತ ನನಗೆ ತುಂಬ ಸಂತೋಷ ಆಯಿತು ಅದನ್ನು ನೋಡಿ. ಹಾಗಾಗಿ ನಾನು ಏನು ಡಿಸೈಡ್ ಮಾಡಿದೆ ಅಂತಂದರೆ, ಸೊ ಸಣ್ಣ ಬಜೆಟಲ್ಲಿ, ಒಂದು ಮಧ್ಯಮ ಬಜೆಟಲ್ಲಿ ಒಂದು ಸಿನಿಮಾ ಮಾಡಿದಾಗ ರಿಲೀಸ್ಗೋಸ್ಕರ, ಯಾಕಂದರೆ ನಾನು ಹಿಂದೆ ಕೆಲವು ಸಿನಿಮಾಗಳು ರಿಲೀಸ್ಗೋಸ್ಕರ ಒಂದು ಡಿಸ್ಟ್ರಿಬ್ಯೂಟರ್ಗಳು ಆಫೀಸ್ಗೆ ಹೋದಾಗ ಅವರು ಕೊಟ್ಟ ಕೊಟೇಶನ್ ನೋಡಿ ನನ್ನ ಸಿನಿಮಾ ಬಜೆಟ್ಗಿಂತಲೂ ಅವರ ರಿಲೀಸ್ ಕೊಟೇಶನ್ನೇ ಬಹಳಷ್ಟು ಜಾಸ್ತಿ ಇತ್ತು. ನಾನು ಸಿನಿಮಾ ಮಾಡೋದು ತುಂಬ ಕಡಿಮೆ ಬಜೆಟಲ್ಲೇ ಮಾಡೋಂಥದ್ದು, ಆದರೆ ರಿಲೀಸ್ಗೆ ಅವರು ಕೊಟ್ಟಂಥ ಒಂದು 50 ಟ್ಯಾಕೀಸ್ ರಿಲೀಸ್ ಮಾಡ್ಕೊಡ್ತೀವಪ್ಪ, ಇಷ್ಟು ಅಮೌಂಟು ನೀವು ಕೊಟ್ಬಿಡಿ ಅಂತೇಳಿ ಅವರು ಕೊಟ್ಟ ಕೊಟೇಶನ್ ನೋಡಿದ್ರೆ ಭಯ ಆಗ್ತಾಯಿತ್ತು. ಸರ್ ನನ್ನ ಸಿನಿಮಾ ಬಜೆಟೇ ಅಷ್ಟಿಲ್ವಲ್ಲ ಸರ್ ಅಂತ ನಾನು ಹೇಳ್ತಿದ್ದೆ ಅವರಿಗೆ. ಹೌದಾ, ಇನ್ನೆಷ್ಟರಲ್ಲಿ ಮಾಡಿದ್ರಿ ನೀವು ಬಜೆಟು, ಇಷ್ಟು ಸಣ್ಣ ಬಜೆಟಲ್ಲಿ ಸಿನಿಮಾ ಆಯಿತಾ? ಆಯಿತು, ನಾನೇನೋ ರಿಸ್ಕ್ ತಗೊಳ್ತೀವಿ, ಎಲ್ಲ ಒಂದು ಟೀಮ್ ವರ್ಕ್ ಮಾಡ್ತೀವಿ, ನಾವು ಸಣ್ಣ ಬಜೆಟಲ್ಲಿ ಮಾಡ್ತೀವಿ. ಆದರೆ ಸಿನಿಮಾ ರಿಲೀಸ್ಗೋಸ್ಕರ ಅಷ್ಟೆಲ್ಲ ದೊಡ್ಡ ಬಜೆಟ್ ನಾವು ಹಾಕಬೇಕು ಅಂತಂದರೆ ನಮಗೆ ರಿಸ್ಕ್ ಆಗುತ್ತೆ. ಹಾಗಾಗಿ ಈ ಗೋವಿಂದರಾವ್ ಸರ್ ಅವರು, ಹಿಂದೂಸ್ತಾನ್ ಪಿಕ್ಚರ್ಸ್ ವತಿಯಿಂದ ಗೋವಿಂದರಾವ್ ಸರ್ ಅವರು ನಮಗೆ ಕೊಡ್ತಾ ಇರೋ ಒಂದು ಸಂದೇಶವನ್ನು ಎಲ್ರಿಗೂ ತಿಳಿಯಲಿ. ಈಗ ನಮ್ಮ ಸಬ್ಸ್ಕ್ರೈಬರ್ಸು ಸುಮಾರು 4,000 ಜನ ಇದ್ದಾರೆ. 4,000 ಜನರಲ್ಲಿ 1,000 ಜನ ಸಿನಿಮಾ ಅಲ್ಲದವರು ಯಾರೋ ನಾನು ಚಾನಲ್ ಮಾಡಿದಾಗ ಪ್ರಾರಂಭದಲ್ಲಿ ರಿಲೇಷನ್ಸು ಅವ್ರ ಹತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು. ಇನ್ನೂ ಒಂದು 3,000 ಜನ ಸಿನಿಮಾದವರೇ ಆಗಿರ್ತಾರೆ ನನ್ನ ಸಿನಿಮಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋಂಥವ್ರು. ಅವರೆಲ್ಲರಿಗೂ ಒಂದು ಒಳಿತಾಗಲಿ, ಇದರಿಂದ ಏನಾದರೂ ಒಂದು ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಜೊತೆಗೆ ಇದೇ ವಿಡಿಯೋದಲ್ಲಿ ಗೋವಿಂದರಾವ್ ಸರ್ ಅವರ ಲೆಟ್ರೇಟ್ ಸಮೇತ ನಾನು ಅದನ್ನು ಟ್ಯಾಗ್ ಮಾಡಿರ್ತೀನಿ. ಜೊತೆಗೆ ಯಾವ್ಯಾವುದಕ್ಕೆ ಏನೇನು ಅಂತ ಹೇಳಿಬಿಟ್ಟು ಸಂಪೂರ್ಣವಾಗಿ ವಿವರಗಳನ್ನು ಕೊಡ್ತೀನಿ ನೋಡಿ. ಅವರು ಮೊಬೈಲ್ ನಂಬರ್ ಸಮೇತ ಇರುತ್ತೆ. ಸಿನಿಮಾ ಎಲ್ಲ ಸೆನ್ಸರ್ ಎಲ್ಲ ಆದಮೇಲೆ ನೀವು ಅವರನ್ನು ಕನ್ಸಲ್ಟ್ ಮಾಡಿ ಅವರ ಜೊತೆಗೂಡಿ ನೀವು ಸಿನಿಮಾ ರಿಲೀಸ್ ಮಾಡಿಕೊಂಡ್ರೆ ಕೇವಲ 2,50,000 ರೂಪಾಯಿನಲ್ಲಿ ಒಂದು 20 ಟಾಕೀಸ್ಗಿಂತಲೂ ಹೆಚ್ಚು ಟಾಕೀಸ್ಗಳಲ್ಲಿ ನೀವು ಸಿನಿಮಾವನ್ನು ರಿಲೀಸ್ ಮಾಡ್ಕೋಬೋದು. ಅದು ಶೇರಿಂಗ್ ಬೇಸಿಕ್ ಸಮೇತ ಇರುತ್ತೆ. ಅವರೊಂದಿಗೆ ಒಂದು ಅಗ್ರಿಮೆಂಟು, ಪ್ರತಿಯೊಂದು ವ್ಯವಹಾರ ಇರುತ್ತೆ, ಅದನ್ನೆಲ್ಲ ಮಾಡ್ಕೊಂಡು ನೀವು ಮಾಡಬೇಕಾಗುತ್ತೆ. ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಗೋವಿಂದರಾವ್ ಸರ್ ಅವರು ಆ ಲೆಟ್ರೇಟ್ನಲ್ಲಿ ಡೀಟೇಲ್ ಪರ್ಫೆಕ್ಟಾಗಿ ಹೇಳಿದ್ದಾರೆ. UFO ಮತ್ತು ಕ್ಯೂಬ್ ಇದು ನಮ್ಮ ಬೆಂಗಳೂರಿನಲ್ಲಿಲ್ಲ, ಚೆನ್ನೈಯಲ್ಲಿ ಅಪ್ಲೋಡ್ ಮಾಡಬೇಕು ನಾವು ಸಿನಿಮಾವನ್ನು ತಗೊಂಡೋಗಿ. UFO ಮತ್ತು ಕ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಅದಕ್ಕೆ 1,09,000 ರೂಪಾಯಿ ಅದನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ನಮ್ಮ ಚಲನಚಿತ್ರವನ್ನು ಅದರಲ್ಲಿ ಅಪ್ಲೋಡ್ ಮಾಡಬೇಕು. ಯಾಕಂದರೆ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗಬೇಕು ಅಂದರೆ ಫಸ್ಟ್ UFO ಮತ್ತು ಕ್ಯೂಬ್ಗೆ DFX ಫಾರ್ಮೆಟಲ್ಲಿ ತಗೊಂಡೋಗ್ಬಿಟ್ಟು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದರದ್ದು ಫೀಸ್ಗಳು. ಎರಡನೇದಾಗಿ ಪೇಪರ್ ಪಬ್ಲಿಸಿಟಿ. ಸಿನಿಮಾ ರಿಲೀಸ್ ಡೇಟ್ ಎಲ್ಲ ಫಿಕ್ಸ್ ಆದಮೇಲೆ ಇಂಥ ಡೇಟ್ಗೆ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಕನ್ನಡಪ್ರಭ, ಉದಯವಾಣಿ ಮತ್ತು ಇತರೆ ಒಂದಷ್ಟು ಮ್ಯಾಗ್ಝಿನ್ಗಳಲ್ಲೆಲ್ಲ ಒಂದು ಪೋಸ್ಟರು, ಥಿಯೇಟರ್ ಲೀಸ್ಟ್ ಎಲ್ಲ ಕೊಡಬೇಕಲ್ವ, ಅದರದ್ದು ಒಂದು 50,000 ರುಪೀಸು ಸಾರ್ ಅವರು ಮೆನ್ಷನ್ ಮಾಡಿದ್ದಾರೆ. ಅದರ ಜೊತೆಗೆ ಪೋಸ್ಟರ್ಸ್ ಒಂದು 50,000 ರೂಪಾಯಿನಲ್ಲಿ ಒಂದು ಬ್ಯಾನರು ಮತ್ತು ಒಂದು 6 ಸೀಟು ಮತ್ತು DR ಶೀಟು ಮೆನ್ಷನ್ ಮಾಡಿದ್ದಾರೆ ಅವರು. ಒಂದು 50,000 ರೂಪಾಯಿನ ಪೋಸ್ಟರ್ಗಳು, ಯಾಕಂದರೆ ಪೋಸ್ಟರ್ಗಳು ಬೇಕೇ ಬೇಕು, ಯಾಕಂದರೆ ಬಹಳಷ್ಟು ಕಡೆ ಅದನ್ನು ಅಂಟಿಸ್ಬೇಕು, ಅವುಗಳ್ದು ಹಾಕಿದ್ದಾರೆ. ಮತ್ತು ಅನದರ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು ಒಂದು 10,000 ಹಾಕಿದ್ದಾರೆ. ಅದು ಪೋಸ್ಟರ್ಗಳನ್ನು ನಾವು ಅಂಟಿಸೋಕ್ಕೆ, ಬಾಯಿಗೆ ಎಲ್ಲ ಕೊಡಬೇಕಾಗುತ್ತೆ, ಅಂಥವೆಲ್ಲ ಇರುತ್ತೆ, ಓಡಾಟ ಅದು ಇದು ಇರುತ್ತೆ. ಈಗ ಚೆನ್ನೈಗೆ ಹೋಗಿ ಅಪ್ಲೋಡ್ ಮಾಡಿ ಬರೋಕ್ಕೆ ಅದು ಪ್ರತಿಯೊಂದು ಇರುತ್ತಲ್ಲ. ಸೊ ಅದು
ಆನಂತರ ಅವರು ಏನು ಮಾಡಿದ್ದಾರೆ ಅಂದರೆ ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಏನಂತಂದರೆ ಇವರೊಂದು 20-25 ಟಾಕೀಸ್ ರಿಲೀಸ್ ಮಾಡಿಕೊಡ್ತಾರಲ್ವ ನಮಗೆ, ಅದು ಅವ್ರಿಗೆ ಅಂತ ಒಂದು ಆಫೀಸ್ಗೆ ಒಂದು ಚಾರ್ಜಸ್ ಮಾಡ್ತಾರೆ, ಅದು 25,000 ಮಾಡಿದ್ದಾರೆ. ಟೋಟಲ್ ಇವ್ರು ಹೇಳಿರೋದೇನಂದರೆ 2,44,000 ರೂಪಾಯಿ ಹೇಳಿದ್ದಾರೆ. ನಾನು 2,50,000 ರೂಪಾಯಿ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ನಾವು ಅವ್ರನ್ನ ಕನ್ಸಲ್ಟ್ ಮಾಡಬೇಕು ಅಂತಂದರೆ ನಾವು ಅವರೊಂದು ಓಡಾಟ, ಊಟ, ತಿಂಡಿ ಪ್ರತಿಯೊಂದು ಎಲ್ಲ ಇರುತ್ತೆ. ಯಾಕಂದರೆ ಒಮ್ಮೊಮ್ಮೆ ದೊಡ್ಡ ದೊಡ್ಡ ಖರ್ಚುಗಳಿಗಿಂತ ಈ ಸಣ್ಣ ಸಣ್ಣ ಖರ್ಚುಗಳೇ ಬಹಳಷ್ಟು ಆಗೋಗಿರುತ್ತೆ. ಒಂದು ಸಿನಿಮಾ ಮಾಡುವಾಗ ಪ್ರಾರಂಭದಿಂದ ಎಂಡಿಂಗ್ವರೆಗೂ ನೀವು ಎಲ್ಲ ಪ್ರತಿಯೊಂದು ಲೆಕ್ಕ ಬರೆದಿದ್ದೆ ಆದರೆ ದೊಡ್ಡಕ್ಕಿಂತ ಈ ಸಣ್ಣ ಸಣ್ಣ ಟೀ ಕಾಫಿಗಳು ಕುಡಿಯೋದು, ಅಲ್ಲಿ ಓಡಾಡೋದು, ಇಲ್ಲಿ ಓಡಾಡೋದು ಇದೆಲ್ಲ ಇರುತ್ತಲ್ಲ, ಇಂಥವುಗಳೇ ಲಕ್ಷಾಂತರ ರೂಪಾಯಿ ಆಗಿರುತ್ತೆ. ಇದು ಫ್ಯಾಕ್ಟ್. ಇದು ಅದು ಬಹಳಷ್ಟು ಜನ ನಿರ್ಮಾಪಕರು ಏನು ಮಾಡ್ತಾರೆ ಅಂತಂದರೆ ಬಜೆಟ್ ವಿಷಯಕ್ಕೆ ಬಂದಾಗ ಇದೆಲ್ಲ ಅದರಲ್ಲಿ ಮೆನ್ಷನ್ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಇನ್ನು ಡೈರೆಕ್ಟ್ರು ಎಲ್ಲಿಂದ ತಂದು ಓಡಾಡೋಕ್ಕಾಗುತ್ತೆ ಹೇಳಿ, ಇವೆಲ್ಲ ಇರುತ್ತೆ. ಆದರೂ ಓಕೆ, ಏನು ಮಾಡೋಕ್ಕಾಗೋದಿಲ್ಲ. ಅದ್ರ ಬಗ್ಗೆ ಇವಾಗ ಈ ಪ್ರಸ್ತಾಪ ಮಾಡ್ಕೊಂಡು ಹೋದರೆ ಭಾಳ ದೊಡ್ಡ ವೀಡಿಯೋ ಆಗ್ಬಿಡುತ್ತೆ. ಅದು ಬೇಡ. ಓನ್ಲಿ ಈ ನಮ್ಮ 2.5 ಲಕ್ಷದಲ್ಲಿ ಒಂದು 20ಕ್ಕಿಂತ ಹೆಚ್ಚಿನ ಟಾಕೀಸ್ಗಳು ರಿಲೀಸ್ ಮಾಡೋದ್ರ ಬಗ್ಗೆ ನಾವು ಮಾತಾಡೋಣ. ಸೊ ಇಷ್ಟಿದೆ. ಆಮೇಲೆ ಗೋವಿಂದರಾವ್ ಸರ್ ಅವ್ರದ್ದು KPCC ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್, ಅದರಲ್ಲಿ 1615 ರಿಜಿಸ್ಟ್ರೇಷನ್ ನಂಬರ್ ಸಮೇತ ಇದೆ. ಅದನ್ನು ಅವರು ಮೆನ್ಷನ್ ಮಾಡಿದ್ದಾರೆ, ಅವ್ರದ್ದು ಬ್ಯಾನರು. ಎರಡನೇದಾಗಿ ಅವ್ರ ಮೊಬೈಲ್ ನಂಬರ್ ಸಮೇತ 9343403212 9343403212 ಗೋವಿಂದರಾವ್ ಸರ್, ಹಿಂದೂಸ್ತಾನ್ ಪಿಕ್ಚರ್ಸ್ ಹುಬ್ಳಿ, ಅದರ ಓನರ್. ಮೋಸ್ಟ್ಲಿ ಆಲ್ಮೋಸ್ಟ್ ಇವರು ನಾರ್ತ್ ಕರ್ನಾಟಕ ರಿಲೀಸ್ ಮಾಡ್ಬೋದು. ಆದರೆ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಇಲ್ಲ ಸರ್, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ತಾವು ರಿಲೀಸ್ ಮಾಡಿಕೊಡಿ, ಅದೇ ಬಜೆಟಲ್ಲಿ ನಮಗೆ ತುಂಬ ಸಹಕಾರ ಆಗುತ್ತೆ ಅಂತ ಕೇಳಿದಾಗ ಓಕೆ ಅಂತ ಅವರು ಒಂದು ಆನ್ಸರ್ ಮಾಡಿದರು. ಹಾಗಾಗಿ ಇವರು ಆ ಲೆಟ್ರೆಡ್ ಏನು ನಮಗೆ ಗ್ರೂಪಲ್ಲಿ ಕಳಿಸಿದ್ರು ಆ ಲೆಟ್ರೆಡನ್ನು ಸಮೇತ ಮೆನ್ಷನ್ ಮಾಡ್ತೀನಿ. ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿ ಸೆನ್ಸರ್ ಎಲ್ಲ ಮುಗಿಸ್ಕೊಂಡ ನಂತರ ನೀವು ಯಾರಾದರೂ ರಿಲೀಸ್ ಮಾಡೋಕ್ಕೆಲ್ಲ ಹೋರಾಡ್ತಾ ಇದ್ದರೆ ಬೇರೆ ಬೇರೆ ಒಂದು ಡಿಸ್ಟ್ರಿಬ್ಯೂಟಿಂಗ್ ಆಫೀಸ್ಗಳಿಗೆ ಹೋದಾಗ ಮಿನಿಮಮ್ ಒಂದು 8 ಲಕ್ಷದಿಂದ 20 ಲಕ್ಷವರೆಗೂ ಅವರು ಹೇಳ್ತಾರೆ. ಸೊ ಅಷ್ಟು ಬಜೆಟ್ ನಮ್ಮ ಹತ್ರ ಇಲ್ದಿದ್ದ ಪಕ್ಷದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಒಂದು 20-30 ಟಾಕೀಸ್ಗಳು ನಾವು ರಿಲೀಸ್ ಮಾಡಿಕೊಂಡ್ರೆ ನಮ್ಮ ಸಿನಿಮಾ ಯೋಗ್ಯತೆ ಏನು, ನಾವು ಹೆಂಗೆ ಮಾಡಿದ್ದೀವಿ, ಜನ ಹೆಂಗೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ಬಿಡ್ತದೆ. ಅದರಿಂದ ಆ ಒಂದು 2.5 ಲಕ್ಷ ರೂಪಾಯಿನಲ್ಲಿ ನಮ್ಮ ಒಂದು ಪ್ರಾಜೆಕ್ಟ್ ಹೇಗಿದೆ ಅನ್ನೋದು, ಜನ ಹೇಗೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ಆ 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ನೋಡ್ಕೋಬೋದು. ಇಲ್ಲಿ ಒಂದು 20-30 ಟಾಕೀಸ್ಗಳು ರಿಲೀಸ್ ಮಾಡಿದಾಗ ಜನ ಮೆಚ್ಚುಗೆ ಗಳಿಸ್ಬಿಡ್ತು ಅಂದ್ಕೊಳ್ಳಿ, ಅವಾಗ ಅನದರ್ ಓಡಿ ಬರ್ತಾರೆ, ಸರ್ ನಮ್ಗೆ ಕೊಡಿ, ಆ ರೈಟ್ಸ್ ಕೊಡಿ, ಈ ರೈಟ್ಸ್ ಕೊಡಿ ಅಂತ ಓಡಿ ಬರ್ತಾರೆ ಖಂಡಿತವಾಗ್ಲೂ. ಇದರಿಂದ ಒಬ್ಬ ನಿರ್ಮಾಪಕರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ನಿರ್ದೇಶಕರು ಮತ್ತು ಹೊಸದಾಗಿ ಬರ್ತಾ ಇರೋಂಥ ನಿರ್ಮಾಪಕರು ಇದರ ಸದುಪಯೋಗ ಮಾಡ್ಕೊಳ್ಬೇಕು ಅಂತ ಕೋರ್ಕೊಳ್ತಾ, ಹೆಚ್ಚಿನ ಮಾಹಿತಿಗಾಗಿ ನನಗೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಇವ್ರ ನಂಬರು ಪ್ಲಸ್ ಇವ್ರ ಲೆಟರ್ ಸಮೇತ ಟ್ಯಾಗ್ ಮಾಡಿದ್ದೀನಿ. ಅದನ್ನು ನೋಡಿ ದಯವಿಟ್ಟು ಗೋವಿಂದರಾವ್ ಸರ್ಗೆ ಕಾಂಟ್ಯಾಕ್ಟ್ ಮಾಡಿ ಸಿನಿಮಾವನ್ನು ಬಿಡುಗಡೆಗೊಳಿಸ್ಕೊಳ್ಳಿ. ಪ್ರತಿಯೊಂದು ಅಗ್ರಿಮೆಂಟ್ ಸಮೇತ ಇರಲಿ, ಯಾವುದೋ ಬರೀ ಮಾತುಕತೆಯಲ್ಲಿ ಬೇಡ, ಅಗ್ರಿಮೆಂಟ್ ಸಮೇತ ಇದ್ದುಕೊಂಡು ನೀವು ವ್ಯವಹಾರವನ್ನು ಮಾಡಿಕೊಳ್ತಾ ಇದರಲ್ಲಿ ಒಂದು ದಿಗ್ವಿಜಯ ಗಳಿಸಬೇಕು ಅಂತ ಕೋರ್ಕೊಳ್ತಾ ನಿಮ್ಮ ಗಾಂಧಿ.